ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಕೂದಲಿಗೆ ಬೇಕಾಗಿರುವಂತ ಎಣ್ಣೆಯನ್ನ ಮನೆಯಲ್ಲಿ ಯಾವ ತರ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿಯೇ ಇರುವಂತ ಪದಾರ್ಥಗಳನ್ನ ಬಳಸಿಕೊಂಡು ನಾವು ಒಂದೊಳ್ಳೆ ಕೂದಲಿಗೆ ಬೇಕಾಗಿರುವಂತ ಎಣ್ಣೆಯನ್ನ ರೆಡಿ ಮಾಡ್ಕೊಂಡ್ಬಿಡೋಣ. ತುಂಬಾ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗ್ಬೇಕಂದ್ರೆ ಈ ತರ ನಾವು ಕೊಬ್ಬರಿ ಎಣ್ಣೆಯ ಜೊತೆಗೆ ಕೆಲವೊಂದು ಪದಾರ್ಥಗಳನ್ನ ಮಿಕ್ಸ್ ಮಾಡಿಕೊಂಡು ನಾವು ಕುದಿಸ್ಕೊಂಡು ತಲೆಗೆ ಈ ಎಣ್ಣೆಯನ್ನು ನಾವು ಹಚ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಯಾವುದೇ ರೀತಿಯ ಅಡ್ಡ ಸಮಸ್ಯೆಗಳು ಇಲ್ಲದೇ ನಾವು ಒಂದೊಳ್ಳೆ ಹೇರ್ ಆಯಿಲನ್ನು ನಾವು ಮಾಡ್ಕೊಂಡ್ಬಿಡ್ಬೋದು. ಈ ಥರ ಹೇರ್ ಆಯಿಲನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೇ ಮಕ್ಕಳಿಗೂ ಕೂಡ ನಾವು ಇದನ್ನು ಬಳಸ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫ್ರೆಶ್ ಆಗಿರುವಂಥ ಅಲೋವೆರಾ ಪೀಸ್ಗಳನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಸುಮಾರು 8ರಿಂದ 10 ಅಲೋವೆರಾ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಅಲೋವೆರಾ ಅಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ಗೆ ಇರ್ಬೋದು, ಮುಖದಲ್ಲಿ ಕಲೆಗಳು ತುಂಬ ಆಗಿರುತ್ತೆ, ಅದನ್ನು ನಿವಾರಣೆ ಕೂಡ ಮಾಡ್ಕೋಬೇಕಂದ್ರೆ ಈ ಅಲೋವೆರಾ ಜೆಲ್ಲನ್ನು ನಾವು ಬಳಸಲೇಬೇಕಾಗುತ್ತೆ. ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ಈ ಅಲೋವೆರಾ. ಪದೇ ಪದೇ ಈ ಅಲೋವೆರಾವನ್ನು ನಾವು ಹೇರ್ ಪ್ಯಾಕ್ ಥರನೂ ಕೂಡ ನಾವು ಬಳಸ್ತೀವಿ. ಹಾಗೆ ನಾವು ಈ ಅಲೋವೆರಾದಿಂದ ಹೇರ್ ಆಯಿಲ್ ಅನ್ನು ಕೂಡ ನಾವು ಮಾಡ್ಕೋಬಹುದು. ಈ ಅಲೋವೆರಾ ಜೆಲ್ಲು ಒಂದು ನೈಸರ್ಗಿಕ ಔಷಧಿ ಅಂತಾನೆ ಹೇಳ್ಬೋದು. ನೈಸರ್ಗಿಕ ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಕೂದಲು ಕಪ್ಪಾಗಿ, ಸೊಂಪಾಗಿ, ಹಾಗೆ ತುಂಬ ನೈಸಾಗಿ ಬರಬೇಕು ಅಂತ ಅಂದರೆ ನಾವು ಈ ಅಲೋವೆರಾ ಜೆಲ್ಲನ್ನು ಬಳಸಲೇಬೇಕಾಗುತ್ತೆ. ತುಂಬ ಶೈನಾಗಿ ಕಾಣಿಸುತ್ತೆ ಈ ಅಲೋವೆರಾ ಜೆಲ್ಲನ್ನು ಬಳಸ್ತಾ ಬರೋದ್ರಿಂದ. ಹಾಗೆಯೇ ತಲೆಹೊಟ್ಟನ್ನು ಕೂಡ ಇದು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ತಲೆಹೊಟ್ಟು ತುಂಬಾ ಇರುತ್ತೆ ಕೆಲವೊಬ್ಬರಿಗೆ. ತಲೆಹೊಟ್ಟು ಏನೇ ಮಾಡಿದ್ರೂ ಕೂಡ ತಲೆಹೊಟ್ಟು ಹೋಗ್ತಾನೆ ಇಲ್ಲ ಅನ್ನೋರು ಈ ಅಲೋವೆರಾನ ನಾವು ಬಳಸ್ತಾ ಬರೋದ್ರಿಂದ ತಲೆಹೊಟ್ಟನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆ ಕೂದಲು ನೈಸ್ ಇಲ್ಲ, ತುಂಬಾ ರಫ್ ಆಗಿದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ನೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೂದಲು ಸ್ಮೂತ್ ಆಗೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಸ್ಮೂತಾಗಿ ನೈಸಾಗಿ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಅಲೋವೆರಾ ಜೆಲ್ಲು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಹಾಗಾಗಿ ನಾನು ಇಲ್ಲಿ 8ರಿಂದ 10 ತುಂಡಾಗುವಷ್ಟು ಅಲೋವೆರಾ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಮೆಂತ್ಯ ಕಾಳುಗಳನ್ನು ಕೂಡ ತೊಗೊಳ್ತಾ ಇದ್ದೀನಿ. ಈ ಮೆಂತ್ಯ ಕಾಳುಗಳಂತೂ ನಮ್ಮ ಕೂದಲಿಗೆ ಜಾದೂನೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಎಷ್ಟೇ ಕೂದಲು ಬಿಳಿಯಾಗಿರಲಿ, ಆ ಬಿಳಿ ಕೂದಲನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಇದು ಮಾಡುತ್ತೆ. ಚಿಕ್ಕ ಏಜ್ಗೆ ಕೂದಲು ಬಿಳಿಯಾಗೋ ಸಮಸ್ಯೆ ತುಂಬ ಅಂದರೆ ತುಂಬ ಜನರಿಗೆ ಕಾಡ್ತಾ ಇದೆ. ತಲೆ ತುಂಬಾ ಕೂದಲು ಬಿಳಿ ಆಗ್ತಾನೇ ಇದೆ. ಈ ಬಿಳಿ ಆಗುವ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕಂದ್ರೆ ಚಿಕ್ಕ ವಯಸ್ಸಿಗೆ ನಾವು ಈ ಹೇರ್ ಆಯಿಲನ್ನು ನಾವು ಮಾಡಿಟ್ಕೊಂಡು ಚಿಕ್ಕ ಮಕ್ಕಳಿಗೂ ಕೂಡ ನಾವು ಬಳಸ್ತಾ ಬರೋದ್ರಿಂದ ಅವರ ಕೂದಲು ಸದಾ ನ್ಯಾಚುರಲ್ ಆಗಿ ಕಪ್ಪಾಗಿಸುವ ಕೆಲಸವನ್ನು ಈ ಮೆಂತ್ಯಕಾಳು ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ತಲೆಹೊಟ್ಟಿನ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ. ಕೂದಲು ಉದುರೋ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ತಂದುಕೊಡುತ್ತೆ, ಒಂದೊಳ್ಳೆ ಮೆರಗನ್ನು ತಂದುಕೊಡುತ್ತೆ ಈ ಮೆಂತ್ಯಕಾಳು. ಕೂದಲು ಎಷ್ಟೇ ಉದುರ್ತಾ ಇರಲಿ ಅವು ಕೂದಲು ಬೇರುಗಳನ್ನು ಗಟ್ಟಿಗೊಳಿಸುವ ಶಕ್ತಿ ಈ ಮೆಂತ್ಯಕಾಳುಗಳಲ್ಲಿದೆ ಅಂತಲೇ ಹೇಳ್ಬೋದು. ಈ ಮೆಂತ್ಯಕಾಳಿನ ಪೇಸ್ಟನ್ನು ಮಾಡಿಕೊಂಡು ನಮ್ಮ ತಲೆಗೆ ಹಚ್ಕೋಬೋದು. ಹಾಗೆ ಇದರಿಂದ ಹೇರ್ ಆಯಿಲನ್ನು ಕೂಡ ನಾವು ಮಾಡಿಕೊಂಡು ಹಚ್ಕೋತಾ ಬರೋದ್ರಿಂದ ನಮ್ಮ ಕೂದಲಿನ ಸಮಸ್ಯೆಯನ್ನೆಲ್ಲ ನಾವು ದೂರ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ ಸುಮಾರು 5-6 ಕಡ್ಡಿ ಆಗುವಷ್ಟು ಕರಿಬೇವನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈ ಕರಿಬೇವು ಕೂಡ ಹಾಗೆಯೇ ಸದಾ ಕಾಲ ನಮ್ಮ ಕೂದಲು ಕಪ್ಪಾಗಿ ಇರಬೇಕು ಅಂದರೆ ನಾವು ಈ ಕರಿಬೇವನ್ನು ನಾವು ಬಳಸಲೇಬೇಕಾಗುತ್ತೆ. ಕೇವಲ ನಮ್ಮ ಅಡುಗೆಗೆ ಅಷ್ಟೇ ಅಲ್ಲದೇ ನಮ್ಮ ಕೂದಲಿಗೂ ಕೂಡ ಈ ಕರಿಬೇವನ್ನು ಆವಾಗವಾಗ ಹೇರ್ ಪೇಸ್ಟ್ ಥರ ಅಥವಾ ಹೇರ್ ಆಯಿಲ್ ಥರ ಅಥವಾ ಹೇರ್ ಶಾಂಪೂ ಥರ ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲಿಗೆ ಆಗುವಂಥ ಸಮಸ್ಯೆಯನ್ನೆಲ್ಲ ನಾವು ದೂರ ಮಾಡ್ಕೋಬೋದು. ಚಿಕ್ಕ ಏಜ್ಗೆ ಬಿಳಿ ಆಗ್ತಾ ಇದೆ ಕೂದಲು ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ಸದಾ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಇದು ಮಾಡುತ್ತೆ ಕರಿಬೇವು ಅಂತಲೇ ಹೇಳ್ಬೋದು. ಈ ಕರಿಬೇವನ್ನು ಅವಾಗವಾಗ ನಮ್ಮ ಕೂದಲಿಗೆ ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ರೇಷ್ಮೆ ಎಳೆ ಥರ ಆಗುತ್ತೆ ಅಂತಲೇ ಹೇಳ್ಬೋದು. ರೇಷ್ಮೆ ಥರ ನಯವಾದ ಕೂದಲು ನಮಗೆ ಬೇಕು ಅಂತ ಅಂದರೆ ನಾವು ಈ ಕರಿಬೇವನ್ನು ನಾವು ಬಳಸಲೇಬೇಕಾಗುತ್ತೆ. ಅದ್ರ ಜೊತೆಗೆ ನಾನು ಇಲ್ಲಿ ಫ್ರೆಶ್ ಆಗಿರುವಂಥ ದಾಸವಾಳದ ಎಲೆಗಳನ್ನು ಕೂಡ ತೊಗೊಂಡಿದ್ದೀನಿ. ಸುಮಾರು 5ರಿಂದ 6 ದಾಸವಾಳದ ಎಲೆಗಳನ್ನು ಕೂಡ ತೊಗೊಂಡಿದ್ದೀನಿ. ಈ ದಾಸವಾಳದ
ದಾಸವಾಳದ ಎಲೆಗಳು ಕೂಡ ಹಾಗೇನೆ. ಈ ದಾಸವಾಳದ ಎಲೆಗಳನ್ನ ಅವಾಗವಾಗ ನಾವು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋ ಸಮಸ್ಯೆಯನ್ನ ಇದು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿದೆ ಈ ದಾಸವಾಳದ ಎಲೆಗಳು ಅಂತಾನೆ ಹೇಳ್ಬೋದು. ಯಾವ ಕಲರ್ ಹೂವಿನ ದಾಸವಾಳದ ಎಲೆಗಳಾದ್ರೂ ಪರವಾಗಿಲ್ಲ, ಹಚ್ಕೊಳ್ಳಿ, ಕೂದಲಿಗೆ ಆಗುವಂತ ಹಾನಿಯನ್ನ ನೀವು ತಪ್ಪಿಸ್ಕೋಬಹುದು. ಹಾಗೆ ನಮ್ಮ ಕೂದಲು ತುಂಬಾ ದಪ್ಪವಾಗಿ ಬರಬೇಕು, ಹಾಗೆ ನಮ್ಮ ಕೂದಲು ಉದ್ದವಾಗಿ ಕೂಡ ಬರಬೇಕು ಅಂತ ಅಂದ್ರೆ ನಾವು ಈ ದಾಸವಾಳದ ಎಲೆಗಳನ್ನ ನಾವು ಬಳಸಲೇಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಚಿಕ್ಕದಾಗಿರುವಂತ ಒಂದು ಈರುಳ್ಳಿಯನ್ನ ಕೂಡ ತಗೊಂಡಿದ್ದೀನಿ. ಈ ಈರುಳ್ಳಿ ಕೂಡ ಹಾಗೇನೆ. ಈ ಈರುಳ್ಳಿ ರಸವನ್ನ ನಾವು ಬಳಸ್ತಾ ಬರೋದ್ರಿಂದ ಕೂದಲು ಆದಷ್ಟು ಬೇಗನೆ ಬೆಳವಣಿಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಅಷ್ಟೊಂದು ಪವರ್ ಇದೆ ಈ ಈರುಳ್ಳಿಯ ರಸದಲ್ಲಿ ಅಂತಾನೆ ಹೇಳ್ಬೋದು. ಏನೇ ಮಾಡಿದ್ರು ಕೂದಲು ಬೆಳೀತಾನೆ ಇಲ್ಲ, ಒಂದು ಇಂಚು ಕೂಡ ಸರಿತಾನೆ ಇಲ್ಲ ಅನ್ನೋರು ತುಂಬಾ ಅಂದ್ರೆ ತುಂಬಾ ಜನನೇ ಇದ್ದಾರೆ. ಈ ಈರುಳ್ಳಿಯ ರಸವನ್ನ ನಾವು ಬಳಸ್ತಾ ಬರೋದ್ರಿಂದ ತುಂಬಾನೇ ಫಾಸ್ಟ್ ಆಗಿ ನಮ್ಮ ಹೇರ್ಸು ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ತೆಗೆದುಕೊಂಡಿರುವ ಈ ಎಲ್ಲ ಪದಾರ್ಥಗಳು ಕೂಡ ಹಾಗೇನೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ನಮ್ಮ ಕೂದಲಿಗೆ ಆಗುವಂತ ಪ್ರತಿಯೊಂದು ಸಮಸ್ಯೆಯನ್ನ ನಾವು ನಿವಾರಣೆ ಮಾಡ್ಕೋಬೇಕು ಅಂತ ಅಂದ್ರೆ ಈ ಮೆಂತೆ ಕಾಳುಗಳಿರ್ಬೋದು, ಈ ಕರಿಬೇವಿನ ಸೊಪ್ಪುಗಳಿರ್ಬೋದು, ಹಾಗೇನೆ ಅಲೋವೆರಾ ಪೀಸ್ಗಳಿರ್ಬೋದು, ಹಾಗೇನೆ ದಾಸವಾಳದ ಎಲೆ ಇರ್ಬೋದು, ಹಾಗೇನೆ ಈರುಳ್ಳಿಯ ರಸ ಇರ್ಬೋದು, ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಇದನ್ನ ಹೇಗೆ ಮಾಡ್ಕೊಳ್ಳೋದು, ಯಾವ ಥರ ಮಾಡ್ಕೊಳ್ಳೋದು ಅಂದ್ರೆ ನಾನಿಲ್ಲಿ ಮುಕ್ಕಾಲು ಭಾಗದಷ್ಟು ಕೊಬ್ಬರಿ ಎಣ್ಣೆಯನ್ನ ತಗೊಂಡಿದ್ದೀನಿ. ಪ್ಯೂರ್ ಆಗಿರುವಂತ ಮುಕ್ಕಾಲು ಬೌಲ್ನಷ್ಟು ಕೊಬ್ಬರಿ ಎಣ್ಣೆಯನ್ನ ತೆಗೆದುಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಯನ್ನ ನಮ್ಮ ಕೂದಲಿಗೆ ನಾವು ಸದಾಕಾಲ ನಾವು ಬಳಸ್ತಾನೆ ಇರ್ತೀವಿ. ಆಲ್ಮೋಸ್ಟ್ ಆಲ್ ಸುಮಾರು ಜನ ಕೊಬ್ಬರಿ ಎಣ್ಣೆಯನ್ನ ಬಳಸ್ತಾನೆ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಕೇವಲ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದನೂ ಕೂಡ ಎಷ್ಟು ಚೆನ್ನಾಗಿ ಕೂದಲು ಗ್ರೋತ್ ಆಗುತ್ತೆ ಅನ್ನೋದು ನಿಮಗೆಲ್ಲ ಸರ್ವೇ ಸಾಮಾನ್ಯವಾಗಿ ಗೊತ್ತೇ ಇದೆ ಅಂತಾನೆ ಹೇಳ್ಬೋದು. ಬರೀ ಕೊಬ್ಬರಿ ಎಣ್ಣೆಗೆ ಅಷ್ಟೊಂದು ಪವರ್ ಇದೆ. ಹಾಗೆಯೇ ಕೊಬ್ಬರಿ ಎಣ್ಣೆಯ ಜೊತೆಗೆ ಇವೆಲ್ಲ ಪದಾರ್ಥಗಳನ್ನು ಕೂಡ ನಾವು ಮಿಕ್ಸ್ ಮಾಡಿಕೊಂಡು ಇದರಿಂದ ಒಂದು ಒಳ್ಳೆ ಎಣ್ಣೆನ ನಾವು ತಯಾರು ಮಾಡಿಕೊಂಡು ಹಚ್ಕೊಳ್ತಾ ಬರೋದ್ರಿಂದ ಎಷ್ಟು ಒಂದು ಒಳ್ಳೆ ರಿಸಲ್ಟನ್ನು ಕೊಡ್ಬೋದು ಅನ್ನೋದನ್ನು ನೀವೇ ಗೆಸ್ ಮಾಡಿ. ಇವಾಗಂತೂ ಕೂದಲಿನ ಸಮಸ್ಯೆ ತುಂಬ ಅಂದರೆ ತುಂಬ ಜನರಿಗಿದೆ, ಎಲ್ಲರಿಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಏಕೆಂದರೆ ಇವಾಗಿನ ಆಹಾರದ ಪದ್ಧತಿ ಕೂಡ ಸರಿ ಇಲ್ಲ, ಹಾಗೆಯೇ ಎಲ್ಲಿ ನೋಡಿದ್ರೂ ಕೂಡ ಧೂಳು ಆವರಿಸ್ಕೊಂಡಿದೆ. ಹೀಗಾಗಿ ಕೂದಲು ಬೆಳವಣಿಗೆ ಆಗ್ತಾನೇ ಇಲ್ಲ ಅನ್ನೋರು ಈ ಥರ ಹೇರ್ ಆಯಿಲನ್ನು ಮಾಡ್ಕೊಳ್ತಾ ಬರೋದ್ರಿಂದ ಯಾವುದೇ ಕೂದಲಿಗೆ ಅಪಾಯ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮುಕ್ಕಾಲು ಭಾಗದಷ್ಟು ಕೊಬ್ಬರಿ ಎಣ್ಣೆನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬೌಲ್, ಚಿಕ್ಕ ಬೌಲ್ನಷ್ಟು ಸುಮಾರು 5ರಿಂದ 6 ಕಡ್ಡಿ ಆಗುವಷ್ಟು ಅನ್ಕೋಬೋದು ಅಷ್ಟು ಕರಿಬೇವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಅಲೋವೆರಾ ತುಂಡುಗಳನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆಯೇ ಸುಮಾರು 5ರಿಂದ 6 ಕ್ಲೀನಾಗಿ ತೊಳೆದ್ಬಿಟ್ಟು ದಾಸವಾಳದ ಎಲೆಗಳನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿರುವಂಥ ಈರುಳ್ಳಿಯ ಪೀಸ್ಗಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನು ಕೂಡ ಇದಕ್ಕೆ ತೆಗೆದುಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು, ನಾವು ಸುಮಾರು ಒಂದು ತಿಂಗಳದವರೆಗೂ ನಮಗೆ ಆಯಿಲನ್ನು ನಾವು ರೆಡಿ ಮಾಡ್ಕೋಬೇಕು ಅಂದರೆ ಇದ್ರ ಡಬಲ್ ಅಂದರೆ 1 ಟೀ ಸ್ಪೂನ್ ತೊಗೊಂಡಿರೋ ಮೆಂತ್ಯ ಕಾಳುಗಳನ್ನ 2 ಸ್ಪೂನು, 2 ಈರುಳ್ಳಿ, ಹಾಗೆಯೇ 10 ದಾಸವಾಳದ ಎಲೆ, ಈ ಥರ ನೀವು ತೊಗೊಂಡು ಜಾಸ್ತಿ ಕ್ವಾಂಟಿಟಿನ ನೀವು ಹೆಚ್ಚಿಗೆ ಮಾಡಿಕೊಂಡು ಸುಮಾರು 1 ತಿಂಗಳ ಇಲ್ಲ 15 ದಿವಸ ಆಗೋವರೆಗೂ ನೀವು ಎಣ್ಣೆಯನ್ನು ನೀವು ರೆಡಿ ಮಾಡ್ಕೋಬೋದು. ನಾನಿಲ್ಲಿ ವಿಡಿಯೋಗೆ ತೋರ್ಸೋಕ್ಕೆ ಅಂತ ಚಿಕ್ಕದಾಗಿರುವ ಬೌಲಲ್ಲಿ ಮುಕ್ಕಾಲು ಭಾಗದಷ್ಟು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಸುಮಾರು 1 ತಿಂಗಳದವರೆಗೂ ನಾವು ಆಯಿಲ್ ಮಾಡ್ಕೋಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿಯನ್ನು ನೀವು ಹಾಕ್ಕೊಂಡು ನೀವು ಈ ಥರ ಎಣ್ಣೆಯನ್ನು ನೀವು ತಯಾರು ಮಾಡ್ಕೋಬೋದು. ಏನೂ ಆಗೋದಿಲ್ಲ, ಕೆಡೋದೇ ಇಲ್ಲ ಈ ಪದಾರ್ಥ. ಏಕೆಂದರೆ ಫ್ರಿಜ್ಜಲ್ಲಿ ನಾವು ಇಟ್ಕೋಬೋದು, ಏರ್ ಕಂಟೈನರ್ ಬಾಕ್ಸಲ್ಲಿ ನಾವು ತೆಗೆದಿಟ್ಕೊಂಡು ಅವಾಗವಾಗ ನಮ್ಮ ಮಕ್ಕಳಿಗೆ ಇರ್ಬೋದು ಇಲ್ಲ ದೊಡ್ಡವ್ರಿಗೆ ಇರ್ಬೋದು ಹಚ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬೋದು. ನಾನಿಲ್ಲಿ ಕೇವಲ 6ರಿಂದ 7 ನಿಮಿಷದವರೆಗಿನ ಮಾತ್ರ ಕುದಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಆವಾಗಲೇ ಅದರಲ್ಲಿರುವ ಅಂಶ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ. ಕಲರ್ ಕೂಡ ಪೂರ್ತಿಯಾಗಿ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಅಲೋವೆರಾದಲ್ಲಿರುವಂಥ ಅಂಶ ಇರ್ಬೋದು, ಹಾಗೆಯೇ ದಾಸವಾಳದ ರಸದಲ್ಲಿರುವಂಥ ಅಂಶ ಇರ್ಬೋದು, ಎಲ್ಲ ಮೆಂತೆಕಾಳು, ಹೀಗೆ ಎಲ್ಲ ರಸನೂ ಕೂಡ ಇದರಲ್ಲಿ ಬಿಟ್ಕೊಂಡಿದೆ. ಎಷ್ಟು ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗ್ಬೋದು ನೀವೇ ಗೆಸ್ ಮಾಡಿ. ಎಷ್ಟು ಒಳ್ಳೆ ಒಳ್ಳೆ ಅಂಶಗಳು ಇದರಲ್ಲಿ ಮಿಕ್ಸ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಕೇವಲ ಕೊಬ್ಬರಿ ಎಣ್ಣೆಯನ್ನು ಮಾತ್ರ ಬಳಸದೆ ಈ ಥರ ಪದಾರ್ಥಗಳನ್ನು ಮಿಕ್ಸ್ ಮಾಡಿಕೊಂಡು ನಾವು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ದೂರ ಮಾಡಿಕೊಂಡು ಕೂದಲು ತುಂಬ ಚೆನ್ನಾಗಿ ಗ್ರೋತನ್ನು ನಾವು ಮಾಡ್ಕೋಬೋದು. ಕೂದಲು ಸದಾಕಾಲ ನಮ್ಮ ಕೂದಲು ಕಪ್ಪಾಗಿ ಇರಬೇಕು ಅಂದರೆ ನಾವು ಈ ಥರ ಹೇರ್ ಆಯಿಲನ್ನು ಮಾಡಿಕೊಂಡು ಇಟ್ಕೋಬೋದು. ನಾನಿಲ್ಲಿ ಸುಮಾರು 5ರಿಂದ 6 ನಿಮಿಷ ಕುದಿಸ್ಕೊಂಡಿರುವಂಥ ಈ ಎಣ್ಣೆಯನ್ನು ತಣ್ಣಗಾದ ನಂತರ ಶೋಧಿಸ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೇರ್ ಆಯಿಲು ರೆಡಿಯಾಗಿದೆ ಅಂತ ನೋಡ್ಕೊಳ್ಳಿ.
ಸುಮಾರು ದುಡ್ಡು ಖರ್ಚು ಮಾಡಿ ನಾವು ಹೇರ್ ಆಯಿಲನ್ನು ತೊಗೊಂಡು ಬರ್ತೀವಿ. ಯಾವುದೇ ರೀತಿ ರಿಸಲ್ಟ್ ಸಿಗದೇ ಇರುವಾಗ ನಮಗೆ ತುಂಬಾ ನಿರಾಶೆ ಆಗುತ್ತೆ. ಹಾಗೇನೆ ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ತುಂಬಾ ಆಗ್ತಾ ಇರುತ್ತೆ. ಕೂದಲು ಕಿತ್ತು ಬರ್ತಾ ಇರುತ್ತೆ. ನಮ್ಮ ಕೂದಲಿಗೆ ಆ ಹೇರ್ ಆಯಿಲು ಅಡ್ಜಸ್ಟ್ ಆಗೋದೇ ಇಲ್ಲ. ಆದರೆ ಈ ಥರ ನಾವು ಹೇರ್ ಆಯಿಲನ್ನು ಮನೆಯಲ್ಲಿನೇ ಮಾಡ್ಕೊಳ್ತಾ ಇರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇರೋದಿಲ್ಲ. ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಐಟಮ್ಸು ಇವೆಲ್ಲ ತುಂಬ ಚೆನ್ನಾಗಿ ನಾವು ಈ ಥರ ಒಂದ್ಸರಿ ನಾವು ಹೇರ್ ಆಯಿಲನ್ನು ಮಾಡ್ಕೊಳ್ತಾ ಬರೋದ್ರಿಂದ ಎಂಥ ಡಲ್ ಆಗಿರುವ ಕೂದಲಿಗೆ ಶಕ್ತಿನೇ ಇಲ್ಲ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ತತ್ಕ್ಷಣವೇ ನಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಒಟ್ಟಾಗುವ ಸಮಸ್ಯೆಯನ್ನು ಕೂಡ ಈ ಆಯಿಲು ದೂರ ಮಾಡುತ್ತೆ. ಹಾಗೆಯೇ ಕೂದಲು ಚಿಕ್ಕ ಏಜಿಗೆ ಬಿಳಿ ಆಗ್ತಾ ಇದೆ ಅನ್ನೋ ಸಮಸ್ಯೆಯನ್ನು ಕೂಡ ಈ ಆಯಿಲು ದೂರ ಮಾಡುತ್ತೆ. ತುಂಬಾ ಕೂದಲು ಉದುರಿ ತುಂಬ ತೆಳುವಾಗಿದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ದಪ್ಪಗಾಗಿ ಬರುತ್ತೆ, ಹಾಗೆ ಉದ್ದವಾಗಿ ಬರುತ್ತೆ. ನೋಡಿ, ಈ ಥರ ನಾವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಈ ಥರ ಹಾಕ್ಕೊಂಡು ನಾವು ತೆಗೆದಿಟ್ಕೊಳ್ಳೋದ್ರಿಂದ ನಮಗೆ ಯಾವಾಗ ಬೇಕೋ ಆವಾಗ ನಾವು ಈ ಆಯಿಲನ್ನು ನಾವು ಹಚ್ಕೋಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ಈ ಆಯಿಲನ್ನು ಉಪಯೋಗಿಸ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.